ಇದು ಅನೌನ್ಸ್ ಆಗಿದ್ದು ಟಿಕೆಟ್ ಬಗ್ಗೆ. ಈಗ ಸಿಂದಗಿಯಲ್ಲಿ MC ಮನುಗುಳಿ ಅವರ ಪುತ್ರ ಟಿಕೆಟ್ ಕೊಡ್ತಾರೆ ಅಂತ ಸುದ್ದಿ ಇದೆ. ಅಶೋಕ್ ಮನುಗುಳಿ ಸಿಂದಗಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಸುದ್ದಿ ನೋಡಬೇಕು. ಕಾಂಗ್ರೆಸ್ ಇಂದ ಟಿಕೆಟ್ ಕೊಡೋದಕ್ಕೆ ಲೆಕ್ಕಾಚಾರ ನಡೀತಾ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್. ಹಾನಗಲ್ನಲ್ಲಿ ಶ್ರೀನಿವಾಸ್ ಮಾನೆ ಹೆಸರು ಫೈನಲ್ ಆಗ್ತಾ ಇದೆ. ಕಾಂಗ್ರೆಸ್ ಇಂದ ಶ್ರೀನಿವಾಸ್ ಮಾನೆಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಸುದ್ದಿ. ಕಾಂಗ್ರೆಸ್ ನಾಯಕರಿಂದ ಗೆಲ್ಲಲೇಬೇಕೆನ್ನುವ ದೊಡ್ಡ ಭಾರಿ ಲೆಕ್ಕಾಚಾರ. ಎನಿವೆ ಡೆಲ್ಲಿಗೆ ಹೋಗಿದ್ದಾರೆ KPCC ಅಧ್ಯಕ್ಷರು. ಒಗ್ಗಟ್ಟಾಗಿದ್ದೀವಿ ಅಂತ. ಒಗ್ಗಟ್ಟಾಗಿ ಇದ್ದು ಈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಏನಾದ್ರು ಗೆದ್ದು ಬಿಟ್ಟರೆ ಆಗ ಒಗ್ಗಟ್ಟಿನ ಮಂತ್ರ ಮುಂದುವರಿಯುತ್ತೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಕಾಂಗ್ರೆಸ್ನ ಲೆಕ್ಕಾಚಾರ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಇನ್ನು BJP ಹಾನಗಲ್ನಲ್ಲಿ BJPಯಿಂದ CM ಉದಾಸಿ ಅವರ ಪತ್ನಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆಯಂತೆ. ಯಾಕೆಂದರೆ ಸಂಸದ ಶಿವಕುಮಾರ್ ಉದಾಸಿ ಪತ್ನಿಗೆ ಹೆಸರು ಚಾಲ್ತಿಯಲ್ಲಿದೆ. CM ಉದಾಸಿ ಸೊಸೆ ರೇವತಿ ಹೆಸರು ಕೂಡ ರೇಸ್ನಲ್ಲಿದೆ. ನೋಡೋಣ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಒಟ್ಟಲ್ಲಿ BJPಯಿಂದ ಹೆಣ್ಮಕ್ಳಿಗೆ ಟಿಕೆಟ್ ಕೊಡುವ ಸಾಧ್ಯತೆಗಳು ದಟ್ಟವಾಗಿ ಕೇಳಿಬರ್ತಾ ಇದೆ. ಬೈ ಎಲೆಕ್ಷನ್ಗೆ JDSನವರು ಸುಮ್ಮನೆ ಕೂತಿಲ್ಲ. ಅವರಿಗಂತೂ ನಿನ್ನೆ ಮೊನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಆಕ್ಟಿವ್ ಆಗಿ ಹೋಗಿದ್ದಾರೆ. JDS ಕೂಡ ತಯಾರಿ ಮಾಡ್ಕೋತಾ ಇದೆ. ಹಾನಗಲ್ನಲ್ಲಿ ನಯಾಜ್ಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ. ಸಿಂದಗಿ ಕ್ಷೇತ್ರದಲ್ಲಿ ಯಾರಿಗೂ ಫೈನಲೈಸ್ ಆಗ್ತಿಲ್ಲ. ಯಾಕೆಂದ್ರೆ 5 ಜನ JDSನ ಆಕಾಂಕ್ಷಿಗಳಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಇದ್ರ ಬಗ್ಗೆ HD ಕುಮಾರಸ್ವಾಮಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು 2023ಗೆ ಡಿಸೈಡ್ ಮಾಡ್ತಾ ಇದ್ದಾರೆ. ಈಗ 123 ಕ್ಷೇತ್ರಕ್ಕೆ ಬಿಡದಿ ಹತ್ರ ಅವ್ರ ತೋಟದ ಮನೆಯಲ್ಲಿ ಅವರಿಗಾಗಲೇ ಏನೋ ಚರ್ಚೆಗಳೆಲ್ಲ ನಡೀತಾ ಇದೆ. ಮೀನ್ ವೈಲ್ ಇದು ಅನೌನ್ಸ್ ಆಯ್ತಲ್ಲ ಈಗ ಸಿಂದಗಿ ಮತ್ತು ಹಾನಗಲ್. ಸೊ ಹಾಗಾಗಿ ಹಾನಗಲ್ಗೆ ನೋ ಪ್ರಾಬ್ಲಮ್. ನಯಾಜ್ಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಸಿಂದಗಿಗೆ ಮಾತ್ರ ಒಂದು ಸ್ವಲ್ಪ ಟೆನ್ಷನ್. ಬಿಕಾಸ್ 5 ಜನ ಆಕಾಂಕ್ಷಿಗಳಿದ್ದಾರೆ. HD ಕುಮಾರಸ್ವಾಮಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ವಿನೂತನವಾದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಗೆ ಕಾರ್ಯಾಗಾರವನ್ನು ನಡೆಸ್ತಾ ಇರತಕ್ಕಂಥ ಈ ಒಂದು ಸಮಯದಲ್ಲೇ ಚುನಾವಣೆಯೂ ಸಹ ದಿನಾಂಕವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈಗಾಗಲೇ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ನಯಾಜ್ ಅವ್ರನ್ನ ನಾವೇನೋ ಈಗಾಗಲೇ ಅಭ್ಯರ್ಥಿ ಮಾಡಿದ್ದೇವೆ, ಘೋಷಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಸಿಂದಗಿನಲ್ಲಿ 5 ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದಾರೆ. ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಪಕ್ಷದ ಕಾರ್ಯಕರ್ತರುಗಳು ಈಗಾಗಲೇ ನನ್ನನ್ನು ಭೇಟಿ ಮಾಡಿ ಸುದೀರ್ಘವಾಗಿ ಅಲ್ಲಿಯ ಒಂದು ಅಭ್ಯರ್ಥಿಯ ಬಗ್ಗೆ ಚರ್ಚೆಗಳನ್ನೇ ಮಾಡಿದ್ದಾರೆ. 2 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಗುಡ್ ಮಾರ್ನಿಂಗ್ ಹರೀಶ್. ಈ 2 ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಲ್ಲ. ಆದರೆ ಪ್ರತಿಷ್ಠೆ 3 ಪಕ್ಷಗಳು ಇದ್ದೇ ಇದೆ. ನಿಮ್ಮ ಪ್ರಕಾರ, ನಿಮ್ಮ ವಿಮರ್ಶೆಯ ಪ್ರಕಾರ ಹೌ ಕ್ರೂಷಿಯಲ್ 3 ಪಕ್ಷಗಳಿಗೆ ಈ ಚುನಾವಣೆ? ಹರೀಶ್ ನಾಗರಾಜ್, ಈಗಾಗಲೇ ಕಾಂಗ್ರೆಸ್ ಕಳೆದ 2 ತಿಂಗಳಿಂದ ಕೂಡ ಅಭ್ಯರ್ಥಿಗಳನ್ನ ಗುರುತಿಸಿರುವಂತದ್ದು. ಹಾಗಾಗಿ ಸಿಂದಗಿಯಿಂದ ಮಾಜಿ ಸಚಿವ ದಿವಂಗತ MC ಮನಗುಳಿ ಪುತ್ರ ಅಶೋಕ್ ಮನಗುಳಿ ಅವರು JDS ನಲ್ಲಿದ್ದು ಆಪರೇಷನ್ ಹಸ್ತ ಮುಖಾಂತರ ಅಶೋಕ್ ಮನಗುಳಿಯನ್ನ ಕಾಂಗ್ರೆಸ್ಗೆ ತಂದಿರುವಂತದ್ದು. ಅವರಿಗೆ ಬಹುತೇಕ ಟಿಕೆಟ್ ನಿಕ್ಕಿಯಾಗಿರುವಂತದ್ದು. ಮತ್ತೊಂದು ಕಡೆ ಹಾನಗಲ್ನಿಂದ ಸತತವಾಗಿ ಅಲ್ಲಿ ನಿಂತು ಬರ್ತಿದ್ದಂತ ಮನೋಹರ್ ತಹಸೀಲ್ದಾರ್ಗೆ ಟಿಕೆಟ್ ಕೈ ತಪ್ಪಲಿದೆ. ಈ ಬಾರಿ MLC ಆಗಿರ್ತಕ್ಕಂಥ ಸ್ಥಳೀಯರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ಕೊಡೋದು ಬಹುತೇಕ ತೀರ್ಮಾನವಾಗಿದೆ. ಮತ್ತೊಂದು ಕಡೆ JDS ನ ಅಭ್ಯರ್ಥಿ ನಯಾಜ್ ಹೆಸರನ್ನು ಇದೀಗ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಇನ್ನು BJPಯಿಂದ ದಿವಂಗತ CM ಉದಾಸಿ ಕುಟುಂಬದ ಸೊಸೆಯಾಗಿರ್ತಕ್ಕಂಥ ಮತ್ತು ಸಂಸದ ಶಿವಕುಮಾರ್ ಉದಾಸಿ ಅವರ ಪತ್ನಿಯೂ ಆಗಿರ್ತಕ್ಕಂಥ ರೇವತಿ ಅವರಿಗೆ ಕೊಡುವ ಬಗ್ಗೆ ಈಗ ಗಂಭೀರ ಚರ್ಚೆ ನಡೆಸಿರುವಂತದ್ದು. ಪ್ರಮುಖವಾಗಿ ಈ ಚುನಾವಣೆ ಕಾಂಗ್ರೆಸ್ ಮತ್ತು BJPಗೆ ಅತಿ ದೊಡ್ಡ ಸವಾಲು ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ಮೊದಲ ಬಾರಿ ಎದುರಿಸ್ತಿರ್ತಕ್ಕಂಥ ಈ ಒಂದು ಉಪಚುನಾವಣೆ. ಹಾಗಾಗಿ ಸರ್ಕಾರದ ಕಾರ್ಯವೈಖರಿ, ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಮತ್ತು ಯೋಜನೆಗಳು ಸಂಬಂಧಪಟ್ಟಗೆ ಈ ಸಂಬಂಧಪಟ್ಟಗೆ ಜನ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಈ ಫಲಿತಾಂಶದ ಮೇಲೆ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವ ಮತ್ತು ಬಿಜೆಪಿಯ ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ಮಾಡಲಿದೆ. ಮತ್ತೊಂದು ಕಡೆ ಎಲ್ಲೊಂದ್ ಕಡೆ 2023ಕ್ಕೆ ಅಧಿಕಾರಕ್ಕೆ ಬರುವ ಕನಸು ಕಾಣ್ತಿರುವಂತಹ ಕಾಂಗ್ರೆಸ್ಗೆ ಈ ಚುನಾವಣೆ ಕೂಡ ಎಲ್ಲೊಂದ್ ಕಡೆ ಬಿಜೆಪಿಗೆ ತಿರುಗೇಟು ಕೊಡಲು ಮತ್ತು ರಾಜ್ಯದ ಜನತೆಗೆ ಸ್ಪಷ್ಟವಾದ ಸಂದೇಶ ಕೊಡುವ ಚುನಾವಣೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಈ ಎರಡು
ಉಪಚುನಾವಣೆಗಳು ಕಾಂಗ್ರೆಸ್ ಗೆಲ್ಲುವ ಮುಖಾಂತರ 2023ಕ್ಕೆ ಕಾಂಗ್ರೆಸ್ಗೆ ವಿಜಯ ಯಾತ್ರೆ ಎಂಬ ಸಂದೇಶವನ್ನ ಕಳಿಸಬೇಕಾಗಿದೆ. ಅದು ಆಡಳಿತ ಪಕ್ಷ ಬಿಜೆಪಿಗೂ ಕಳಿಸಬೇಕಾಗಿದೆ ಮತ್ತು ಇನ್ನೊಂದು ವಿಪಕ್ಷ ಆಗಿರ್ತಕ್ಕಂಥ ಜೆಡಿಎಸ್ಗೂ ಕೂಡ ಕೊಡಬೇಕಾಗಿದೆ. ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಅತಿ ದೊಡ್ಡ ಮತ್ತು ಮಹತ್ವದ ಚುನಾವಣೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಎರಡೂ ಕ್ಷೇತ್ರ ಕೂಡ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲ ಅಥವಾ ಇನ್ಯಾರಿಗೋ ಬೇಕಿತ್ತು, ಇನ್ಯಾವುದೋ ಬೇಗುದಿ ಆ ಥರದ್ದೇನಿಲ್ವಾ ಅಸಮಾಧಾನ? ಈಗಾಗಲೇ ಘೋಷಣೆಯಾಗಿ 1 ಗಂಟೆ ಆಗಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಕಳೆದ 2-3 ತಿಂಗಳಲ್ಲಿ ಕೂಡ ವರ್ಕೌಟ್ ಅನ್ನು ಕೂಡ ಮಾಡ್ತಿರುವಂತದ್ದು. ಶ್ರೀನಿವಾಸ್ ಮಾನೆ ಈಗಾಗಲೇ ಕ್ಷೇತ್ರದಲ್ಲಿ ಟಿಕೆಟ್ ಮಾಡಿರೋದು. ಆದ್ರೆ ಆನಗಲ್ನಲ್ಲಿ ಮಾಜಿ ಸಚಿವರು ಮತ್ತು ಹಾಲಿ ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ಮತ್ತು ಆನಗಲ್ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮನೋಹರ್ ತಹಸೀಲ್ದಾರ್ ಕೂಡ ಪ್ರಮುಖ ಟಿಕೆಟ್ ಆಕಾಂಕ್ಷಿ ಆಗಿರುವಂತದ್ದು. ಕಳೆದ ಬಾರಿ ಸಿಎಂ ಉದಾಸಿ ವಿರುದ್ಧ ಕೂಡ ಸೋತಿರುವಂತದ್ದು. ಆದ್ರೆ ಇದೀಗ MLC ಆಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಎಲ್ಲ ಒಂದ್ ಕಡೆ ಮನೋಹರ್ ತಹಸೀಲ್ದಾರ್ ಅವರು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ವಿರುದ್ಧ ಸೆಟಪ್ ನಿಂತರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಎಲ್ಲ ಒಂದ್ ಕಡೆ ಬಿಜೆಪಿ ಪರವಾಗಿ ಅವ್ರು ಕೆಲಸ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಆನಗಲ್ನಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಭಿನ್ನಮತ ಹೇಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಎಲ್ಲ ಒಂದ್ ಕಡೆ ಜೆಡಿಎಸ್ ನಿಂತ ಸಿಂದಗಿ ಕ್ಷೇತ್ರದ ಅಶೋಕ್ ಮನಗೋಳಿ ಅಂದ್ರೆ ದಿವಂಗತ MC ಮನಗೋಳಿ ಪುತ್ರ ಅಶೋಕ್ ಮನಗೋಳಿ ಕೂಡ ಆಪರೇಷನ್ ಹಸ್ತದ ಮುಖಾಂತರ ಕಾಂಗ್ರೆಸ್ ಕರೆತಂದಿರುವಂತದ್ದು. ಆದ್ರೆ ಸಿಂದಗಿಯಲ್ಲಿ ಬಹಳಷ್ಟು ಜನರು ಆಕಾಂಕ್ಷಿಗಳು ಇರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಮೂಲ ಕಾಂಗ್ರೆಸ್ಸಿಗರು ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಅಂತವರಿಗೆ ಕೈತಪ್ಪು ಹಿನ್ನೆಲೆ ಅವರು ಕೂಡ ಎಲ್ಲ ಒಂದ್ ಕಡೆ ಆರಂಭದಲ್ಲಿ ಭಿನ್ನಮತ ಹೇಳುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ